ನಮಸ್ತೆ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಸನ್ನ ಭಟ್ ಮಂಗಳೂರಿಂದ. ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ನಮ್ಮ ತ್ಯಾಗರಾಜ್ ಸರ್ ಆ್ಯಂಡ್ ಟೀಮ್ ಆರ್ಗನೈಸ್ ಮಾಡಿರುವಂತಹ ಈ ಮನಿ ಮಿರಾಕಲ್ ಕ್ಯಾಂಪ್ ಇದೆಯಲ್ಲ, ಆ್ಯಂಡ್ ತ್ಯಾಗರಾಜ್ ಸರ್ ಆ್ಯಂಡ್ ಅವ್ರ ಫುಲ್ ಟೀಮಿಗೆ ನನ್ನ ಪ್ರಥಮ ಧನ್ಯವಾದಗಳು. ಯಾಕೆ ಅಂತಂದರೆ ಒಬ್ಬರಿಂದ ಯಾವುದೇ ಒಂದು ಆರ್ಗನೈಸ್ ಅಂತ ಹೇಳುವಂಥದ್ದಾಗೋದಿಲ್ಲ. ಎಲ್ಲರೂ ಸೇರಿಕೊಂಡಾಗಲೇ ಒಂದು ಏನೋ ಒಂದು ನಾವೇನು ಕೆಲಸ ಅಂತ ಮಾಡಲಿಕ್ಕೆ ಹೊರಟಿರ್ತೀವಿ ಅದು ಸಕ್ಸಸ್ಫುಲ್ ಆಗೋದು. ಆದರೆ ಈ ಒಂದು ಕ್ಯಾಂಪು 100% ಸಕ್ಸಸ್ಫುಲ್. ಯಾಕಂದರೆ ಅಲ್ಲಿ ಹೋಗಿ ಬಂದಿರೋರು ಎಲ್ಲ ಯಾವುದೋ ಒಂದು ವಿಷಯನ ಕಲಿತು ಮೋಟಿವೇಟ್ ಮಾಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಸೊ ಇಲ್ಲಿ ನಾವು ಕಲ್ತಿರೋದು ಏನಂತಂದರೆ ಸಮಯ ಅಂದರೆ ಏನು, ದುಡ್ಡು ಅಂದರೆ ಏನು, ದುಡ್ಡಿಗೆ ಯಾಕೆ ಬೆಲೆ ಕೊಡಬೇಕು, ಸಮಯಕ್ಕೆ ಯಾಕೆ ಬೆಲೆ ಕೊಡಬೇಕು, ಸಮಯ ಹೇಗೆ ಓಡ್ತಾ ಇದೆ, ನಮ್ಮ ಎಷ್ಟು ವರ್ಷವನ್ನು ನಾವು ಹಾಳು ಮಾಡ್ಕೊಂಡಿದ್ದೀವಿ, ಆ್ಯಂಡ್ ನಾವು ನಡೀತಾ ಇರುವಂತಹ ಪ್ರತಿಯೊಂದು ಹೆಜ್ಜೆ ಕೂಡ ನಮ್ಮ ಫ್ಯೂಚರನ್ನು ಡಿಸೈಡ್ ಮಾಡುತ್ತೆ ಅನ್ನೋದನ್ನು ಹೇಳಿಕೊಟ್ರು. ಅದಲ್ಲದೆ ನಮ್ಮ ಮನಿ ಬ್ಲಾಕೇಜ್ ಅಂತ ಏನಿದೆ ಅಲ್ಲ ಅದನ್ನು ರಿಮೂವ್ ಮಾಡಿಕೊಟ್ರು. ಫಾರ್ ಎಕ್ಸಾಂಪಲ್ ಒಂದು ಟಾಸ್ಕ್ ಕೊಟ್ಟಿದ್ದರು, ಎಲ್ಲರಿಗೂ ನೆನಪಿರ್ತದೆ ಈ ಟಾಸ್ಕ್ ಏನಂತಂದರೆ ಯಾವಾಗ ನಮಗೊಂದು ಮನಿ ಶಾರ್ಟೇಜ್ ಬಂದಾಗ ನಮಗಾಗಿರುವಂಥ ಹ್ಯುಮಿಲಿಯೇಷನ್ಸ್ ಅಂದರೆ ಅವಮಾನಗಳು, ಅಥವಾ ನಮಗೆ ಯಾವುದೋ ಒಂದು ಯಾವುದಕ್ಕೊಂದು ಪೇ ಮಾಡಬೇಕಿತ್ತು, ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಮಕ್ಕಳಿಗೆ ನಾವು ಏನೋ ಕೊಡಲಿಕ್ಕಾಗಿರೋದಿಲ್ಲ, ಅಥವಾ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಹೆತ್ತವರಿಗೆ ನಮಗೆ ಸಹಾಯ ಮಾಡಲಿಕ್ಕಾಗಿರೋದಿಲ್ಲ, ಅಥವಾ ಈ ಥರದ್ದು ನಮಗೆ ಏನೋ ಒಂದು ಅಗತ್ಯದ್ದು ಬೇಕಾಗಿರುತ್ತೆ ಬಟ್ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಎಜುಕೇಷನ್ ಸಿಕ್ಕಿರೋದಿಲ್ಲ ಎಷ್ಟೋ ಜನಕ್ಕೆ. ಸೊ ಈ ಥರದ್ದೆಲ್ಲ ಒಂದು ಕೆಲವು ಸಮಸ್ಯೆಗಳು ಅಂದರೆ ಒಂದು ಪೇನ್ ಅಂದರೆ ಏನೋ ಟ್ರಾಮಾ ಅಂತ ಹೇಳ್ಬೋದು. ಇದನ್ನು ಹಳೆ ಗಾಯಗಳು, ಮಾಸದ ಗಾಯಗಳು ಅಂತ ಇರ್ತವಲ್ಲ, ಈ ಥರ ಗಾಯಗಳು ಒಳಗಡೆ ಎಲ್ಲರೂ ಇಟ್ಕೊಂಡಿರ್ತಾರೆ. ಅದರಿಂದನೇ ಮನಿ ಬ್ಲಾಕ್ ಆಗುತ್ತೆ. ಸೊ ಅವರು ಮಾಡಿರುವಂತಹ ಈ ಒಂದು ಕಾರ್ಯಕ್ರಮದಿಂದಾಗಿ ನಮಗೆ ನಮ್ಮ ಬ್ಲಾಕೇಜ್ಗಳು ಹೊರಗೆ ಬಂದು ಕ್ಲಿಯರ್ ಆಯಿತು. ಅದಲ್ಲದೆ ನಮಗೆ ಮಂತ್ರಶಕ್ತಿಯ ಮೂಲಕ ಹೇಗೆ ನಮಗೆ ಮನಿಯನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಬೋದು ಅಂತಲೂ ಹೇಳಿಕೊಟ್ರು. ಅದರ ಜೊತೆ ಪೂಜೆ ಮಾಡೋದು ಹೇಗೆ ಅಂತ ಅದನ್ನು ಹೇಳಿಕೊಟ್ರು. ಇದನ್ನೆಲ್ಲ ಮಾಡಿ ನಮ್ಮನ್ನೆಲ್ಲ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿದ್ದಾರೆ. ಈ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿರೋ ಉದ್ದೇಶ ಆ ಜಾಗದಲ್ಲಿರೋ ಪಾಸಿಟಿವಿಟಿ ಜೊತೆ ಮಾಡಲಿಕ್ಕೆ ಅಂತ ಇದನ್ನು ಮಾಡಿದ್ರು. ಅದಲ್ಲದೆ ಬೆಳಗ್ಗೆಯಿಂದ ಸಂಜೆ ತನಕ ಬಸ್ಸಿಂದ ಹಿಡಿದು ರಾತ್ರಿ ವಾಪಸ್ ಬರೋ ತನಕ ನಾನ್ ಸ್ಟಾಪ್ ಸೇಮ್ ಎನರ್ಜಿಯಲ್ಲಿ ಅವರನ್ನು ನಾವು ನೋಡ್ತಾ ಇದ್ವಿ. ಎಲ್ಲೂ ಅವರ ಎನರ್ಜಿ ಡ್ರಾಪ್ ಆಗಿಲ್ಲ. ಯಾಕೆ ಡ್ರಾಪ್ ಆಗಿಲ್ಲ ಅಂತಂದರೆ ಇದೆಲ್ಲ ನಮಗೆ ಸಹಾಯ ಮಾಡಲಿಕ್ಕಂತಲೇ ಅವ್ರು ಮಾಡ್ತಾ ಇರೋದು. ಯಾರಿಗಾದರೂ ಸುಸ್ತಾಗೇ ಆಗುತ್ತೆ, ಆದರೂ ಕೂಡ ಇವರೆಲ್ಲ ಇವರೆಲ್ಲ ಕಷ್ಟ ಯಾವಾಗ ಸಾರ್ಥಕ ಆಗುತ್ತೆ ಅಂತಂದರೆ ಅವರ ಉದ್ದೇಶನ ನಾವು ನಿಜವಾಗ್ಲೂ ಸಾರ್ಥಕ ಮಾಡಿದಾಗ. ಈ ಕ್ಯಾಂಪಿಂದ ನಾನು ಇನ್ನೂ ಒಂದು ಕಲ್ತಿದ್ದೀನಿ, ಟೈಮನ್ನು ಯೂಸ್ ಮಾಡ್ಕೋಬೇಕು ಅಂತ. ನನ್ನ ಪಾಲಿಸಿ ಇರೋದೇ ಹಾಗೆ. ನಾವು ಕೊಡುವಂಥ ಟೈಮು ನಮಗೆ ಯೂಸ್ ಆಗಬೇಕು, ಇಲ್ಲ ಪಕ್ಕದವನಿಗೆ ಯೂಸ್ ಆಗಬೇಕು. ಯಾರಿಗೂ ಯೂಸ್ ಆಗದೆ ಆ ಸಮಯ ಹಾಳಾಗಬಾರ್ದು. ನಾವು ಮೂವಿ ನೋಡ್ಕೊಂಡು ಬರ್ತೀವಿ ಅಂತಲೇ ಅಂದ್ಕೊಳ್ಳಿ, ಆ ಮೂವಿ ನೋಡಿದ ಮೇಲೆ ಆ ಮೂವಿಯಿಂದ ಏನೋ ಒಂದು ಒಳ್ಳೆಯದನ್ನು ಕಲ್ತ್ಕೊಂಡು ಬಂದರೆ ಆ ಮೂವಿ ನೋಡಿರೋದು ವೇಸ್ಟ್ ಅಲ್ಲ. ಅದೇ ಆ ಒಂದು ಮೂವಿ ನೋಡುವಾಗ ಎಂಟರ್ಟೈನ್ಮೆಂಟ್, ಈಗ ತುಂಬ ಸ್ಟ್ರೆಸ್ ಆಗಿರ್ತದೆ, ಸ್ಟ್ರೆಸ್ ರಿಲೀವಿಂಗಿಗೋಸ್ಕರ ಒಂದು ಮೂವಿ ನೋಡಿದ್ರೆ ಅಂತಂದರೆ ಅದು ತಪ್ಪಲ್ಲ, ಇಟ್ಸ್ ಓಕೆ. ಯಾಕಂತಂದರೆ ಆ ಸಮಯ ಯೂಸ್ ಮಾಡಿದರೆ ಹಿಂದೆ ಉದ್ದೇಶ ಇದೆ. ಸೊ ಇದನ್ನು ಅವರು ತುಂಬ ಚೆನ್ನಾಗಿ ಹೇಳಿಕೊಟ್ರು. ಅಲ್ಲದೆ ಬಸ್ಸಲ್ಲಿ ನಾವು ಜರ್ನಿ ಮಾಡ್ತಾ ಇರುವಾಗಲೂ ಸಮಯ ಹಾಳಾಗಬಾರ್ದು ಅಂತ ಅವರಲ್ಲಿರುವಂತಹ ಎಲ್ಲ ನಾಲೆಜನ್ನು ಕ್ಲಾಸ್ ರೂಪದಲ್ಲಿ ಬಸ್ಸಲ್ಲೇ ಕ್ಲಾಸ್ ಕೊಡ್ತಾ ಬಂದರು. ಸೊ ಈ ಎಲ್ಲವನ್ನು ಅವರು ಮಾಡಿದ್ದಾರೆ ಅಂತಂದರೆ ಅದರ ಹಿಂದೆ ಅವರದ್ದೇ ಆದ ಉದ್ದೇಶ ಇರುತ್ತೆ. ಅದೇ ಈ ಮನಿ ಮಿರಾಕಲ್ ಅಂದರೆ ನಮ್ಮ ಗೋಲ್ಗಳನ್ನು ರೀಚ್ ಆಗಲಿಕ್ಕೆ ಅವರು ಸಹಾಯ ಮಾಡ್ತಾ ಇರುವಂಥದ್ದು. ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಿಲ್ಲಿಯಾಗಿ ತಗೊಳ್ಬಾರ್ದು. ಡೈಲಿ ಅವರು ಪಾಪ ಬರ್ತಾ ಇದ್ದಾರೆ, ಕ್ಲಾಸ್ ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದರ ಜೊತೆ ಪಾಪ ಒಂದೊಂದು ದಿನ ಒಂದೊಂದು ಟಾಪಿಕ್, ಒಂದೊಂದು ದಿನ ಸ್ಪಿರಿಚುವಲ್ ಟಾಪಿಕ್ ಇರ್ಬೋದು, ಇಲ್ಲ ಏನು ಗೊತ್ತಿಲ್ಲ, ಏನೋ ಒಂದು ನಿಮ್ಮ ಆರೋಗ್ಯದ ಬಗ್ಗೆ ಇರ್ಬೋದು, ಅಥವಾ ಈ ಒಂದು ತಾಪಮಾನದ ಬಗ್ಗೆ ಇರ್ಬೋದು, ದಿನಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮಗೆಲ್ಲರಿಗೂ ನಾಲೆಜ್ ಕೊಡ್ತಾ ಇದ್ದಾರೆ. ಸೊ ಇಂಥ ಒಂದು ವ್ಯಕ್ತಿಗಳನ್ನು ಖಂಡಿತವಾಗ್ಲೂ ನಾನು ಹೇಳ್ತೇನೆ, ನಾವು ಅವರ ಒಂದು ಎಫರ್ಟನ್ನು ವೇಸ್ಟ್ ಮಾಡಿದ್ರೆ ಅವಮಾನ ಮಾಡ್ದಂಗೆ ಆಗುತ್ತೆ. ಸೊ ಎಲ್ಲರಿಗೂ ನಾನು ಅದೇ ಹೇಳೋದು, ನಾವೆಲ್ಲರೂ ಅವ್ರು ಹೇಳಿರೋ ಸ್ಟೆಪ್ಪನ್ನು ಚಾಚು ತಪ್ಪದೆ ಫಾಲೋ ಮಾಡೋಣ. 100% ನಮ್ಮ ಗೋಲನ್ನು ಪ್ರತಿಯೊಬ್ಬರು ರೀಚ್ ಆಗ್ತೀವಿ. ಆ್ಯಂಡ್ ಇನ್ನೊಂದು, ಅವರು ಡೈಲಿ ಕ್ಲಾಸ್ ಮಾಡ್ಕೊಂಡು ಒಂದು ಡೇ ಅಕೌಂಟಬಿಲಿಟಿ ಅಂತ ತಗೊಳ್ತಾ ಇದ್ದಾರೆ. ಈ ಡೇ ಅಕೌಂಟಬಿಲಿಟಿ ಅಂತಂದರೆ ಒಂಥರ ಡೇ ಆಡಿಟಿಂಗ್ ಅಂತ ಹೇಳ್ಬೋದು. ನಾವು ಏನೇ ಮಾಡಿದ್ರು ವ್ಯವಧಾನ ಇಲ್ಲದೆ ಮಾಡಿರ್ತೀವಿ, ಏನೋ ಒಂದು ಹೋಗ್ತೀವಿ, ಮಾಡ್ತೀವಿ, ಬರ್ತೀವಿ, ಉದ್ದೇಶ ಇಲ್ಲ. ಬಟ್ ಡೇ ಅಕೌಂಟಬಿಲಿಟಿ ಅಂತ ಬಂದಾಗ ನಾವು ಆ ದಿನ ನೈಟ್ ರಿಪೋರ್ಟ್ ಕೊಡಬೇಕಲ್ಲ ಏನು ಮಾಡಿದ್ದೀವಿ ಅಂತ. ಆಟೋಮ್ಯಾಟಿಕಲಿ ಆ ದಿನ ಏನೂ ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಅವಮಾನ ಆಗುತ್ತೆ. ಲೆಕ್ಕ ಬರೀಬೇಕು ಅಂತ ಅಂದರು. ಲೆಕ್ಕ ಬರೀಬೇಕು ಅನ್ನೋದರ ಉದ್ದೇಶನೇ ನಾವು ಎಷ್ಟು ಖರ್ಚು ಮಾಡ್ತಾಯಿದ್ವಿ ಅನ್ನೋದ್ರ ಬಗ್ಗೆ ನಮಗೆ ಹಿಡಿತ ಸಾಧಿಸ್ಲಿಕ್ಕೋಸ್ಕರ. ಸೊ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಈ ಲೆಕ್ಕ ಕೊಡೋ ಒಂದು ಇದರಿಂದಾಗಿ. ಆ್ಯಂಡ್ ಉಲ್ಟಾ ನಾವೇನು
ಗೋಲಿನ ಕಡೆ ಎಷ್ಟು ಮೂವ್ ಆಗಿದ್ದೀವಿ ಅಂತ ನಮ್ಮನ್ನು ನಾವು ಹೇಳ್ಕೋಬೇಕಲ್ಲ. ಅದರಿಂದಾಗಿ ಆ ಒಂದು ಪ್ರತಿಯೊಂದು ಗಂಟೆ ಪ್ರತಿಯೊಂದು ನಿಮಿಷವೂ ಇಂಪಾರ್ಟೆಂಟ್ ಅಂತ ಅರ್ಥ ಆಗ್ತಾ ಇದೆ. ಯಾಕಂದರೆ ರಾತ್ರಿ ಹೋಗ್ಬಿಟ್ಟು ಯಾರಾದರೂ ಏನಾದರೂ ಮಾಡಿದ್ರಿ ಅಂತ ಹೇಳುವಾಗ ಏನೂ ಮಾಡಿಲ್ಲ ಅಂತ ಹೇಳಿ ಕೆಲವು ಒಂದು ಕಡೆ ಅವಮಾನ ಆಗುತ್ತಲ್ಲ, ಆಟೋಮೆಟಿಕಲ್ ನಾವೇನು ಮಾಡ್ತೀವಿ, ಆ ದಿನ ಕೆಲಸ ಮಾಡ್ತೀವಿ. ಸೊ ಆ ದಿನ ವೇಸ್ಟ್ ಆಗ್ತಾ ಇಲ್ಲ. ಸೊ ಇದನ್ನು ತುಂಬ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಏನಿಲ್ಲ ಅಂತಂದರೂ ಗುರಿಯ ಕಡೆ ಅವ್ರು ಹೇಳಿರೋ ಒಂದು ಸ್ಟೆಪ್ಪನ್ನು ಮಿಸ್ ಮಾಡದೆ ಫಾಲೋ ಮಾಡ್ತಾಯಿದ್ದೀನಿ. ನೀವು ಫಾಲೋ ಮಾಡಿ, 100% ಸಕ್ಸಸ್ ನಮ್ಮದಾಗುತ್ತೆ. ಆ್ಯಂಡ್ ಈ ಮನಿ ಮಿರಾಕಲ್ ಕ್ಯಾಂಪ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಕ್ಯಾಂಪ್. ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಿ ಅವರೆಲ್ಲರೂ ನಿಜವಾಗ್ಲೂ ದೊಡ್ಡ ಒಂದು ನಿಧಿಯನ್ನು ಮಿಸ್ ಮಾಡ್ಕೊಂಡಾಗೆ ಅಂತ ಅನ್ನಿಸ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ಇನ್ ಫ್ಯೂಚರಲ್ಲಿ ಈ ಥರ ಯಾವುದೇ ಕ್ಯಾಂಪ್ಗಳು ತ್ಯಾಗರಾಜ್ ಸರ್ ಕಡೆಯಿಂದ, ಅಂದರೆ ಆ ಟೀಮ್ ಕಡೆಯಿಂದ ಇದಾಗ್ತಾ ಇದೆ ಅಂದರೆ ದಯವಿಟ್ಟು ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ. ನಾನು ಟ್ರೈ ಮಾಡ್ತೀನಿ, ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಮಿಸ್ ಮಾಡಲಿಕ್ಕೆ ನಾನು ಕಾರಣ ಇಲ್ಲದೆ ಅಂತೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇದನ್ನು ನನಗೆ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ heartily gratitude to Tyagaraja sir and team. Thank you so much.